ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಚೆಟ್ಟಿನಾಡು ಸ್ಪೆಷಲ್ ಚಿಕನ್ ಗ್ರೇವಿನ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಆಮೇಲೆ ಇದು ರೈಸ್ಗೆ, ಚಪಾತಿಗೆ, ರೊಟ್ಟಿಗೆ, ದೋಸೆಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ಸೊ ಇಲ್ಲಿ 3 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಟೊಮ್ಯಾಟೊ 1-2 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೋಂಪು 2-3 ಟೀ ಸ್ಪೂನ್, ಧನಿಯಾನು 2-3 ಟೀ ಸ್ಪೂನ್ ಅಷ್ಟು, ಆಮೇಲೆ ಅರಿಶಿನ ಸ್ವಲ್ಪ, ಆಮೇಲೆ ಕಡಲೆಬೇಳೆ ಇದು 1.5 ಟೀ ಸ್ಪೂನ್, ಆಮೇಲೆ ಪೆಪ್ಪರು 2 ಟೀ ಸ್ಪೂನ್, 5 ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಆಮೇಲೆ ಕರಿಬೇವಿನ ಸೊಪ್ಪು ಸ್ವಲ್ಪ, 10 ಗುಂಟೂರು ಮೆಣಸಿನ್ಕಾಯಿ, 3 ಬ್ಯಾಡಗಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಇದು 50 ಗ್ರಾಮ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಆಮೇಲೆ ಇದು ಸ್ಟಾರ್ ಹೂವು, ಮರಾಠಿ ಮೊಗ್ಗು, ಲವಂಗ, ಏಲಕ್ಕಿ, ಚಕ್ಕೆ, ಆಮೇಲೆ ಕಲ್ಲು ಹೂವು, ಓಕೆ ಇದು. ಆಮೇಲೆ ಇದು ಬಿರಿಯಾನಿ ಎಲೆ, ಇದಿಷ್ಟು ಇಂಪಾರ್ಟೆಂಟು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದು 1 ಕಿಲೋ ಅಷ್ಟು ಚಿಕನ್ ಇದೆ. ಈಗ ನಾನು ಕಡಾಯಿಗೆ ಏಲಕ್ಕಿ ಹಾಕೋತಾ ಇದ್ದೀನಿ, ಆಮೇಲೆ ಚಕ್ಕೆ, ಆಮೇಲೆ ಏನೇನು ಡ್ರೈ ಐಟಮ್ಸ್ ಇಟ್ಟಿದ್ವಲ್ಲ ಅದೆಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಪೆಪ್ಪರು, ಧನಿಯಾ, ಆಮೇಲೆ ಸೋಂಪು ಇದೆಲ್ಲ ನಾನು 1 kg ಆಗೋಷ್ಟು ಮೆಷರ್ಮೆಂಟ್ ಹೇಳಿದ್ದೀನಿ. ಆಮೇಲೆ ಕಡಲೆಬೇಳೆ. ಈ ಮಸಾಲ ಬಂದ್ಬಿಟ್ಟು ನೀವು ಮಶ್ರೂಮ್ಗೆ, ಪನ್ನೀರ್ಗೆ, ಆಲೂಗಡ್ಡೆಗೆ ಯಾವುದಕ್ಕೆ ಬೇಕಾದರೂ ನೀವು ಈ ಪುಡಿನ ಯೂಸ್ ಮಾಡ್ಕೋಬೇಕು. ಚಿಕನ್ಗೆ ಯೂಸ್ ಮಾಡಬೇಕು ಅಂತೇನಿಲ್ಲ. ಅದು ಸ್ವಲ್ಪ ಫ್ರೈ ಆದಮೇಲೆ ಈ ಒಣಮೆಣಸಿನ್ಕಾಯಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು, ಆಮೇಲೆ ಕರಿಬೇವಿನ ಸೊಪ್ಪು, ಇದು ಚೆಟ್ಟಿನಾಡು ಚಿಕನ್ಗೆ ತುಂಬ ಇಂಪಾರ್ಟೆಂಟು. ಇದಿಷ್ಟು ನಾನು ಫ್ರೈ ಮಾಡ್ಕೊಂಡು ಎತ್ತಿಟ್ಕೋತಾ ಇದ್ದೀನಿ. ಅದು ಆರಿದ್ಮೇಲೆ ಈ ಥರ ಪುಡಿ ಮಾಡಿ ಇಟ್ಕೋತಾ ಇದ್ದೀನಿ. ಓಕೆ, ಈಗ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕೋತಿದ್ದೀನಿ. ಮತ್ತು ಇನ್ನೊಂದು ಐಟಮ್ ಹಾಕ್ತೀನಲ್ವ, ತುಪ್ಪ. ನಾನು ಯಾವಾಗಲೂ ಹಾಕೋ ಐಟಮ್, ಎಣ್ಣೆ ಜೊತೆಗೆ ಸ್ವಲ್ಪ ತುಪ್ಪ. ಇದೆರಡು ಸ್ವಲ್ಪ ಕಾದ ಮೇಲೆ, ಅಂದರೆ ಬಿಸಿ ಆದಮೇಲೆ ಏಲಕ್ಕಿ, ಚಕ್ಕೆ ಏನು ಎತ್ತಿಟ್ಕೊಂಡಿದ್ವಲ್ಲ ಮಸಾಲ, ಅದರಲ್ಲೇ ಇದಕ್ಕೂ ಹಾಕೋತಾ ಇದ್ದೀನಿ. ಆಮೇಲೆ ಕಟ್ ಮಾಡಿರುವಂಥ ಈರುಳ್ಳಿ ಈ ಥರ ಸಣ್ಣಗೆ ಕಟ್ ಮಾಡ್ಕೊಳ್ಳಿ, ಆಗಲೇ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಹಸಿ ವಾಸನೆ ಹೋಗಬೇಕು, ಓಕೆನಾ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ನೀವು ಅಷ್ಟೇ ಎಷ್ಟು ಫ್ರೈ ಮಾಡ್ತೀರೋ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಹಸಿಮೆಣಸಿನ್ಕಾಯಿನೂ ಹಾಕೋತಾ ಇದ್ದೀನಿ ಅದ್ರ ಜೊತೆಗೇ. ಇದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಸ್ವಲ್ಪ ಅರಿಶಿನ, ಇದಿಷ್ಟನ್ನು ಹಾಕ್ಕೊಂಡು ಫ್ರೈ 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 ಮಾಡಿದಷ್ಟು ಒಳ್ಳೆಯದು, ಒಳ್ಳೆ ಟೇಸ್ಟ್ ಸಿಗುತ್ತೆ, ಒಳ್ಳೆ ಘಮ ಸಿಗುತ್ತೆ ನಿಮಗೆ. ಆಮೇಲೆ ಟೊಮ್ಯಾಟೊ ಇತ್ತಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದು, ಅದು ಈ ಥರ ಕಿವುಚಿ ಹಾಕಿ. ಸೊ ಈ ಥರ ಕಿವುಚುವಾಗ ನಿಮಗೆ ಯಾರ ಮೇಲೆ ಕೋಪ ಇರುತ್ತೋ ಅವ್ರ ಕೋಪನೆಲ್ಲ ಇಲ್ಲೇ ತೀರಿಸ್ಕೊಂಡ್ಬಿಡಿ. ಸೊ ಟೊಮೆಟೊನ ಕೋಪದಲ್ಲಿ ಚೆನ್ನಾಗಿ ಕಿವುಚಿ ಹಿಂಡಿ ರಸದ ಜೊತೆಗೆ ಹಾಕಿ, ಆಮೇಲೆ ಸ್ವಲ್ಪ ಹೊತ್ತು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಈ ಟೊಮೆಟೊ ಹಾಕಿದ್ಮೇಲೆ ಎಣ್ಣೆ ಬಿಡುತ್ತೆ. ಸೊ ಈ ಥರ ಎಣ್ಣೆ ಬಿಡುವಾಗ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಮನೇಲಿ ಬೈಸ್ಕೋಬೇಡಿ ಆಮೇಲೆ ಉಪ್ಪು ಜಾಸ್ತಿ ಆಗೋಯ್ತು ಅಂತ. ಸೊ ನೀವು ಟೇಸ್ಟ್ ಮಾಡಿ ಹಾಕ್ಬೋದು, ಓಕೆನಾ. ಉಪ್ಪು ಹಾಕಿದ್ಮೇಲೆ ಇನ್ನೂ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಎಣ್ಣೆ ಬಿಟ್ಮೇಲೆ ನೀವು ಚಿಕನ್ ಇಟ್ಕೊಂಡಿದ್ರಲ್ಲ, ನೋಡಿದ್ರೆ ಲೆಗ್ ಪೀಸ್ ನಾನೇ ತಿಂದ್ಬಿಟ್ಟು. ಸೊ ಈ ಚಿಕನ್ ಹಾಕ್ಕೊಳ್ಳಿ. ಎಣ್ಣೆ ಬಿಟ್ಮೇಲೆ ಚಿಕನ್ ಏನು ಎತ್ತಿಟ್ಟಿದ್ರಿ ಆ ಚಿಕನ್ನ ಇದಕ್ಕೆ ಹಾಕ್ಕೋಬೋದು. ಹಾಕ್ಕೊಂಡು ಫುಲ್ಲು ಮಿಕ್ಸ್ ಮಾಡಬೇಕು, ಬಿಕಾಸ್ ಆ ಮಸಾಲ ಎಲ್ಲ ಚಿಕನ್ ಎಳ್ಕೋಬೇಕಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಇನ್ ದ ಸೆನ್ಸ್ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಿಮಗೆ ಡ್ರೈ ಬೇಕಾದರೂ ಡ್ರೈ ಥರನೂ ಮಾಡ್ಕೋಬೋದು. ಇದನ್ನು ಸ್ವಲ್ಪ ಗ್ರೇವಿ ಟೈಪಲ್ಲಿ ಬೇಕು ಅಂದರೂ ಗ್ರೇವಿ ಟೈಪಲ್ಲಿ ಮಾಡ್ಕೋಬೋದು. ಸೊ ಡ್ರೈ ಬೇಕು ಅಂದಾಗ ನೀರು ಹಾಕೋ ಅವಶ್ಯಕತೆ ಇರಲ್ಲ. ಆ್ಯಕ್ಚುಲಿ ಚಿಕನಲ್ಲೇ ನೀರು ಬಿಡುತ್ತೆ, ನಾನು ಏನೂ ನೀರು ಹಾಕಿಲ್ಲ. ಸೊ ಇದಿಷ್ಟು ಮಿಕ್ಸ್ ಆದಮೇಲೆ ಏನು ಮಾಡಿ, ಒಂದು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ. ಒಂದು ಕುದಿ ಬರುತ್ತೆ, ಅದೊಂದು 3 ಮಿನಿಟ್ಸ್ ಸಾಕು. ಆವಾಗ ನೀವು ಲಿಡ್ ತೆಗೆದು ನೋಡಿದ್ರೆ ಈ ಥರ ಕುದೀತಾ ಇರುತ್ತಲ್ಲ, ಈಗ ನೀವು ಇನ್ನೊಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕೋಬೇಕು. ಓಕೆ, ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆಲ್ಲ. ಈ ಟೈಮಲ್ಲಿ ನೀವೇನು ಪುಡಿ ಎತ್ತಿಟ್ಕೊಂಡಿದ್ರಲ್ಲ ಮಸಾಲದು, ಅದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೀವು ಎಣ್ಣೆಲೇ ಹಾಕಿದ್ರೆ ಅದೊಂಥರ ಕಹಿ ಟೇಸ್ಟ್ ಬಂದುಬಿಡುತ್ತೆ. ಸೊ ಈ ಥರ ಚಿಕನ್ ಹಾಕಿದ್ಮೇಲೆ, ಚಿಕನ್ ಕುದಿ ಬಂದಮೇಲೆ ಹಾಕೋದ್ರಿಂದ ಮಸಾಲನೂ ಚಿಕನ್ ಎಳ್ಕೊಳ್ಳುತ್ತೆ, ಜೊತೆಗೆ ಆ ಕಹಿ ಸ್ಮೆಲ್ಲೆಲ್ಲ ಆಗಲಿ, ಕಹಿ ಟೇಸ್ಟ್ ಆಗಲಿ ಯಾವುದೂ ಬರೋದಿಲ್ಲ ನಿಮಗೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಆಲ್ಮೋಸ್ಟ್ ಚಿಕನ್ 50 to 60% ಬೆಂದಿದೆ. ನೋಡಿದ್ರಾ, ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕಲ್ವಾ. ನೋಡೋಕ್ಕೆ ಟೇಸ್ಟಿಯಾಗಿದೆ. ನೀವು ಮನೇಲಿ ಟ್ರೈ ಮಾಡ್ತೀನಿ ನೋಡಿ, ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ.
ಓಕೆನಾ. ಈಗ ಒಂದು ಸ್ವಲ್ಪ ನೀರು ಹಾಕೋತಿದ್ದೀನಿ, ಬಿಕಾಸ್ ನನಗೆ ಗ್ರೇವಿ ಥರ ಬೇಕು, ಡ್ರೈ ಬೇಡ. ಅದಾದಮೇಲೆ ಸ್ವಲ್ಪ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಕುಕ್ ಆದರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಚಿಕನ್ ಬೆಂದಿದೆ. ಇಷ್ಟೇ, ಚೆಟ್ಟಿನಾಡು ಚಿಕನ್ ಗ್ರೇವಿ ರೆಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ಬಾಯ್.